ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ರಂಗಕ್ಕೆ ವಿಶೇಷ ಸ್ಥಾನಮಾನ ಜೊತೆಗೆ ಮಹತ್ವದ ಜವಾಬ್ದಾರಿ ಇದೆ. ಹೀಗಾಗಿ ಪತ್ರಿಕೆಗಳು ಸಮಾಜಕ್ಕೆ ಒಳ್ಳೆಯ ದಿಕ್ಸೂಚಿಯಾಗಬೇಕು ಎಂದು ಹಿರಿಯ ಪತ್ರಕರ್ತ ಶಶಿಕಾಂತ್ ಶೆಂಬಳ್ಳಿ ಅವರು ಮಾತನಾಡಿ ಸಲಹೆ ನೀಡಿದರು. ಬೀದರ್ ನಗರದ IMA ಹಾಲ್ನಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ಪತ್ರಿಕೆಗಳು ಉದ್ಯಮ ಜೊತೆಗೆ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡುತ್ತಿವೆ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ಮತ್ತು ವಿರೋಧ ಮಾಡುವವರು ಇರಬಹುದು. ಪತ್ರಿಕೆಗಳಿಂದ ರಾಜ್ಯದ ಅನೇಕ ಹಗರಣಗಳು ಬೆಳಕಿಗೆ ಬಂದಿವೆ. ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಂಡು ಸಮಾಜಕ್ಕೆ ನಿಖರ ಸುದ್ದಿ ನೀಡುವ ಜೊತೆಗೆ ಸಾಮಾಜಿಕ ನ್ಯಾಯ ಕೊಡಿಸುವ ಕೆಲಸವೂ ಮಾಡುತ್ತಿವೆ ಎಂದು ತಿಳಿಸಿದರು. ಸನ್ಮಾನ ಸ್ವೀಕರಿಸಿ ಹಿರಿಯ ಪತ್ರಕರ್ತ ಸದಾನಂದ ಜೋಶಿಯವರು ಮಾತನಾಡಿ, ಸಮಾಜದ ಅಭಿವೃದ್ಧಿಗೆ ಮಾಧ್ಯಮ ಅವಶ್ಯಕತೆ ಇದೆ. ಸಮಾಜದಲ್ಲಿ ಪತ್ರಿಕಾ ರಂಗಕ್ಕೆ ಒಳ್ಳೆಯ ಸ್ಥಾನವಿದೆ. ಇದರಿಂದ ಹೆಚ್ಚಿನ ಜವಾಬ್ದಾರಿ ಪತ್ರಕರ್ತರು ಹೊಂದಿದ್ದಾರೆ. ಆದರೆ ಇಂದು ಪತ್ರಿಕಾ ರಂಗದ ಸ್ವರೂಪ ಬದಲಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾಲ ಬದಲಾದಂತೆ ಪತ್ರಿಕಾ ರಂಗವೂ ಕೂಡ ಬದಲಾಗಿದೆ. ಜಾತಿ ಪಕ್ಷಗಳ ಮಧ್ಯೆ ಹೊಂದಾಣಿಕೆ ಪರಿಣಾಮದಿಂದ ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಯುತ್ತಿಲ್ಲ. ಪತ್ರಿಕೆಗಳು ಬಂಡವಾಳಶಾಹಿಗಳ ಕೈಯಲ್ಲಿ ಇವೆ. ಹೀಗಾಗಿ ಪತ್ರಕರ್ತರಿಗೆ ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳಿವೆ. ಇವುಗಳ ಮಧ್ಯೆಯೇ ಸಮಾಜದ ನಿರೀಕ್ಷೆಯಂತೆ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಹಿರಿಯ ಪತ್ರಕರ್ತ ಅಪ್ಪರಾವ್ ಸೌದಿ, ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಡಾಕ್ಟರ್ ರಘು ಕೃಷ್ಣಮೂರ್ತಿ ಅವರು ಮಾತನಾಡಿದರು. ಪತ್ರಕರ್ತ ಡಾಕ್ಟರ್ ರಜನೀಶ್ ವಾಲಿ ಕಾರ್ಯಕ್ರಮ ಉದ್ಘಾಟಿಸಿದರು. ರೋಟರಿ ಕ್ಲಬ್ನ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದರು. ಸೂರ್ಯಕಾಂತ್ ರಾಮಶೆಟ್ಟಿ, ಶಿವಶಂಕರ್ ಕಾಮಶೆಟ್ಟಿ, ಕೃಪಾ ಸಿಂಧು ಪಾಟೀಲ್ ಇದ್ದರು. ಹಾವಶೆಟ್ಟಿ ಪಾಟೀಲ್ ಸ್ವಾಗತಿಸಿದರೆ, ಸುರೇಶ್ ಚನ್ಶೆಟ್ಟಿ ಅವರು ನಿರೂಪಿಸಿದರು. ರವೀಂದ್ರ ಮೂಲ್ಗಿ ಅವರು ವಂದಿಸಿದರು. ಇದೇ ಕಾರ್ಯಕ್ರಮದಲ್ಲಿ KUWJ ಕಾಸರಗೋಡು ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತ ಸದಾನಂದ ಜೋಶಿ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಹಿರಿಯ ಪತ್ರಕರ್ತರಾದ ಡಾಕ್ಟರ್ ರಜನೀಶ್ ವಾಲಿ, ಅಪ್ಪಾರಾವ್ ಸೌದಿ, ಶಶಿಕಾಂತ್ ಶೆಂಬಳ್ಳಿ, ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಸೇರಿ ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸರ್ ಸ್ವಲ್ಪ ಹಿಂಗೆ ಮಾಡ್ಯಾರ ಸರ್ ಜರ ಹಿಂಗೆ ಕೊಡ್ರಿ ಸರ್ ಹಿಂಗೆ ಬ್ಯಾಕ್ ಕೊಡ್ರಿ ಹಾಂ ರೀ ಸರ್ ಹಿಂಗೆ ಮಾಡ್ಯಾರ ಎಲ್ಲರಿಗೂ ಬರ್ತದೆ ಹೊಂಟ್ರ ಅಂತ ಗಾಡಿದ್ರಿ ಮಾತಾಡಿದ್ರೆ ಹೊಂಟಿದ್ವಿ ಅಂತಂದ್ರೆ ಸರ್ ಹಿಂಗೆ ಮಾಡ್ಯಾರ ಬಂದಿದ್ದೇವೆ ಬಸ್ ಸ್ಟ್ಯಾಂಡ್ ಬರಬೇಕು. ನಾವು ಕ್ಲಬ್ ವತಿಯಿಂದ ನಿಮ್ಮ ಸನ್ಮಾನ ಇಟ್ಕೊಂಡಿದ್ವಿ. ನಿಮಗೂ ನಾವು ಗೌರವ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿದಾಗ ಎಲ್ಲರೂ ಒಪ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇವತ್ತು ಹಿರಿಯರಾದ ಡಾಕ್ಟರ್ ರಜನೀಶ್ ವಾಲಿ ಸರ್ ಅವ್ರಿಗೂ ಧನ್ಯವಾದ ಹೇಳ್ತಾ, ವೇದಿಕೆ ಮೇಲಿರೋ ಎಲ್ಲ ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ರೋಟರಿ ಕ್ಲಬ್ ವತಿಯಿಂದ ಧನ್ಯವಾದ ಹೇಳ್ತೀನಿ. ರೋಟರಿ ಈಗಾಗಲೇ ಎಲ್ರಿಗೂ ಗೊತ್ತಿದ್ದಂಗೆ ಸಮಾಜ ಸೇವೆ ಮಾಡ್ತಾ ಬಂದಿರುವಂಥ ಸುಮಾರು 120 ವರ್ಷದಿಂದ ಮಾಡ್ತಾ ಬಂದಿರುವಂಥ ಸಂಸ್ಥೆ. ಅದರಲ್ಲಿ ಸಾಕಷ್ಟು ರಂಗಗಳಲ್ಲಿ ನಮ್ಮದು ಸೇವೆ ಮಾಡಿರೋದು ಸಮಾಜಕ್ಕೆ ಗೊತ್ತು ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲ ನಮ್ಮ ಕೆಲಸಗಳನ್ನು ಗುರುತಿಸ್ತಿದ್ರಿ. ನಿಮ್ಮಿಂದ ರೋಟರಿ ಪ್ರಚಾರಕ್ಕೆ ಬರ್ತದೆ ಅಂತೇಳಿ ನಾವು ಭಾವಿಸಿದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ ಹಿರಿಯ ಎಲ್ಲ ಸಂಪಾದಕರು, ವರದಿಗಾರರು ಮಾತನಾಡಿದ್ದಾರೆ. ಅವರೆಲ್ಲರಿಗೂ ನಾನು ರೋಟರಿ ಪರಿವಾರದ ವತಿಯಿಂದ ಧನ್ಯವಾದ ಹೇಳ್ತಾ, ಎಲ್ಲ ಕ್ಲಬ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇನ್ನಿತರ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ತಮಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ರೋಟರಿ ಕ್ಲಬ್ ಬೀದರ್ ವತಿಯಿಂದ ಆಯೋಜಿಸಲಾದ ಈ ಪತ್ರಿಕಾ ದಿನಾಚರಣೆ ಜುಲೈ 1ಕ್ಕೆ ಮಾಡಬೇಕಾಗಿತ್ತು. ಜುಲೈ ಮಂತ್ನಲ್ಲಿ ಯಾವಾಗಲೂ ಮಾಡಬೇಕಂತೇಳಿ ಜುಲೈ ಲಾಸ್ಟ್ ಇದೆ. ಅದರ ಸಲುವಾಗಿ ಇವತ್ತು ಸಂಡೇ ದಿವಸ ಬೀದರ್ನಲ್ಲಿ IMA ಹಾಲ್ನಲ್ಲಿ ನಾವು ಪತ್ರಿಕಾ ದಿನಾಚರಣೆ ಆಯೋಜನೆ ಮಾಡಿದ್ದೀವಿ. ಅದಕ್ಕಾಗಿ ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ರಜನೀಶ್ ಶಿವಶರಣಪ್ಪ ವಾಲಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಚೀಫ್ ಗೆಸ್ಟ್ ಆಗಿ ಸದಾನಂದ ಜೋಶಿ ಅವರು, ಹಿರಿಯ ಪತ್ರಕರ್ತರಾದಂಥ ಗಂಧರ ಸೇನಾ ಅವರು, ಕನ್ನಡಪ್ರಭ ಬ್ಯೂರೋ ಚೀಫ್ ಕಲಬುರಗಿ ಅಪ್ಪಾರಾವ್ ಸೌದಿ ಅವರು, ಶಶಿಕಾಂತ್ ಶೆಂಬಳ್ಳಿ ಪ್ರಜಾವಾಣಿ ವರದಿಗಾರರು ಹಾಗೂ ಅನೇಕ ಎಲ್ಲ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಪೀಪಲ್ಸ್ ಬಂದಿದ್ದರು. ಎಲ್ಲರೂ ಜನರು ಬಂದಿದ್ದರು. ಅವರಿಗೆಲ್ಲ ಇಲ್ಲಿ ಸನ್ಮಾನ ಮಾಡಿದ್ವಿ. ಸಾಕಷ್ಟು ವಿಚಾರಗಳು ಅವರು ಹಂಚ್ಕೊಂಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ, ನಾವು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಆಮೇಲೆ ಬ್ಯೂರೋಕ್ರಾಟ್ಸ್ ಏನಿದೆ, ಪೊಲಿಟಿಷಿಯನ್ಸ್ ಏನಿದೆ, ಆಮೇಲೆ ಸಾಮಾನ್ಯ ಜನರದ್ದು ಏನಿದೆ ಅಂತ ಹಂಚ್ಕೊಂಡಿದ್ದಾರೆ. ಹಾಗಾಗಿ ತುಂಬ ಮಾರ್ಮಿಕವಾಗಿ ಎಲ್ಲರೂ ಮಾತಾಡಿದರು. ಎಲ್ಲ ಬಂದಂಥ ಅತಿಥಿಗಳಿಗೆ ಧನ್ಯವಾದಗಳು ಹೇಳ್ತಾ ಇವತ್ತು ಇದು ಮಾಡಿದ್ದಕ್ಕೆ
ಎಲ್ರಿಗೂ ನಾನು ರವಿ ಮೂಲ್ಗೆ, ರೋಟ್ರಿ ಕ್ಲಬ್ ಬೀದರ್ ಮೆಂಬರ್ ಹಾಗೂ ಡಿಸ್ಟಿಕ್ನ ಕೋಆರ್ಡಿನೇಟರ್ 9, 10, 11, 12 ಅಂದರೆ ಬೀದರ್, ಗುಲ್ಬರ್ಗ, ರಾಯಚೂರು 3 ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಸಮಸ್ತ ರಾಷ್ಟ್ರದ ಎಲ್ಲ ಪತ್ರಕರ್ತ ಬಾಂಧವರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ನಾನು ತಿಳಿಸ್ತಾ, ನಾನು ರೋಟರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಈ ಮೂಲಕ ಸಮಸ್ತ ಪತ್ರಿಕಾ ಬಾಂಧವರಿಗೆ ಇನ್ನೊಂದು ಸಲ ಶುಭಾಶಯನ ತಿಳಿಸಿ, ಇವತ್ತು ನಾವು ಬೀದರ್ ಜಿಲ್ಲಾ ಮಟ್ಟದ ಎಲ್ಲ ಪತ್ರಕರ್ತರಿಗೆ ಹಾಗೂ ವರದಿಗಾರರಿಗೆ ಸನ್ಮಾನ ಇಟ್ಕೊಂಡು ಎಲ್ರಿಗೂ ನಾವು ಗೌರವಿಸಿದ್ವಿ. ನಮ್ಮ ಆಹ್ವಾನಕ್ಕೆ ಅವರು ಸ್ವೀಕಾರ ಮಾಡಿ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ, ನಮ್ಮ ಸಂಸ್ಥೆ ವಿಶ್ವದಾದ್ಯಂತ ತನ್ನ ಶಾಖೆಗಳನ್ನು ಹೊಂದಿದೆ. ಇದು ಸಮಾಜ ಸೇವೆ ಮಾಡುವಂಥ ಸಂಸ್ಥೆ. ಈ ಸಂಸ್ಥೆ ಸುಮಾರು 120 ವರ್ಷದಿಂದ ಅಸ್ತಿತ್ವಕ್ಕೆ ಬಂದಿದೆ. ಆದ್ದರಿಂದ ನಮ್ಮ ಸಂಸ್ಥೆಯ ಸಾಕಷ್ಟು ಪ್ರಚಲಿತ ಹಾಗೂ ಹಳೆಯ ಹಾಗೂ ಮುಂದಿನ ವಿದ್ಯಮಾನಗಳನ್ನು ತಾವೆಲ್ಲ ಪ್ರಸರಿಸ್ತಾ ಬಿತ್ತರಿಸಿ ನಮ್ಮ ರಾಷ್ಟ್ರದಾದ್ಯಂತ ಹಾಗೂ ವಿಶ್ವದಾದ್ಯಂತ ನೀವು ಸಹಾಯ ಮಾಡಿದ್ರಿ. ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ರೋಟರಿ ಕ್ಲಬ್ ಬೀದರ್ ವತಿಯಿಂದ ಹಾಗೂ ಎಲ್ಲ ಸಮಸ್ತ ರೋಟೇರಿಯನ್ ವಿಶ್ವದಾದ್ಯಂತ ಇರುವ ಸಮಸ್ತ ರೋಟರಿ ಸದಸ್ಯರ ಪರವಾಗಿ ಧನ್ಯವಾದ ಹೇಳ್ತಾರೆ. ತಮ್ಮೆಲ್ಲರಿಗೂ ಈ ಒಂದು ವಿಶೇಷ ದಿನದ ಶುಭಾಶಯನ್ನು ತಿಳಿಸಿ. ನೋಡಿರಿ, ಈಗ ಇಲ್ಲಿ ತನಕ ನಾವು ನೋಡಿರೋದು ಏನಂತಂದರೆ, ಸಮಾಜದಲ್ಲಿ ಯಾವುದೇ ಒಂದು ಕೊಳಕು ನಾವು ಹೋಗಲಾಡಿಸ್ಬೇಕಾಗಿತ್ತು ಅಂತಂದರೆ ಒಂದು ತಲ್ವಾರು, ಬಂದೂಕು ಅಥವಾ ತೋಪ್ ಅಂತ ಹೇಳ್ತಿದ್ವಿ. ಆದರೆ ಇಲ್ಲ, ಈಗಿನ ಕಾಲಕ್ಕೆ, ಅದು ಹಿಂದಿನ ಕಾಲಕ್ಕಿತ್ತು. ಏನು ಅಂದರೆ ಒಂದು ಬಂದೂಕ್ಲಿಂದ ಅಥವಾ ತಲ್ವಾರ್ಲಿಂದ ಅಂತ ಕೆಟ್ಟ ವ್ಯಕ್ತಿಗಳಿಗೆ ಅಥವಾ ಸಮಾಜದಲ್ಲಿ ಇರೋಂಥ ಘಾತಕ ಜೀವಿಗಳಿಗೆ ಹೋಗಲಾಡಿಸಲು ನಾವು ಉಪಯೋಗಿಸಿದಂಥ ಶಸ್ತ್ರ ಅದು. ಆದರೆ ಇಂದಿನ ದಿನಗಳಲ್ಲಿ ನಾವು ಕಲಂ, ಪೆನ್ ಅಂತೀವಿ. ನಿಮ್ಮ ಪೆನ್ನಿನಲ್ಲಿರುವಂಥ ಹರಿತವಾದ ಶಕ್ತಿ ಯಾವುದೇ ಬೇರೆ ಆಯುಧದಲ್ಲಿ ಇಲ್ಲ ಅಂತ ಹೇಳ್ತಾ, ಪೆನ್ನು ಸುಮಾರು ವಿಶ್ವದಲ್ಲಿ ಆಗ್ತಾ ಇರೋಂಥ ಯಾವುದೇ ಬದಲಾವಣೆಗಳನ್ನು ನೀವು ಬದಲಾಯಿಸ್ಬೋದು ಅಂತ ನಾನು ಭಾವಿಸಿದ್ದೀನಿ. ಅದೇ ರೀತಿ ಈಗ ಯಾವುದೋ ಆರ್ಮಿ ಇದರಲ್ಲಿ ತೋಪ್ ಯೂಸ್ ಮಾಡ್ತಾರೆ, ಸುಮಾರು ಒಂದು ಗುಂಪಿಗೆ ಹೋಗಲಾಡಿಸಲು. ಈಗ ಮೈಕ್ ಬಂದಿದೆ, ನಿಮ್ಮದು ವಿಡಿಯೋ ಕ್ಯಾಮ್ರಾ ಬಂದಿದೆ, ಅಂದರೆ ಟಿ ವಿ ಮಾಧ್ಯಮ ಇದೆ, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಸಾಕಷ್ಟು ಸಮಾಜ ಉದ್ಧಾರ ಕೆಲಸ ಮಾಡ್ತಾ ಇದೆ. ನಮ್ಮೆಲ್ಲರಿಗೂ ನಾನು ಇನ್ನೊಂದು ಸಲ ಶುಭಾಶಯ ಹೇಳಿ, ಸಮಸ್ತ ನನ್ನ ಎಲ್ಲ ರೋಟರಿ ಸದಸ್ಯರು, ಪದಾಧಿಕಾರಿಗಳು ಹಾಗೂ ನನ್ನ ಕಾರ್ಯದರ್ಶಿ, ಖಜಾಂಚಿ, ಹಿರಿಯ ರೋಟೇರಿಯನ್ಗಳಾದ ಔಷಧಿ ಪಾಟೀಲ್, ರೋಟೇರಿಯನ್ ಡಾಕ್ಟರ್ ಸುರೇಶ್ ಪಾಟೀಲ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ ನಮ್ಮೆಲ್ಲರಿಗೂ ಇನ್ನೊಂದು ಸಲ ಶುಭಾಶಯ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇದು ಇವತ್ತಿನ ಒಂದು ವಿಶೇಷ ದಿನಾಚರಣೆ, ಪತ್ರಿಕಾ ರಂಗದ ಪತ್ರಕರ್ತರ ದಿನಾಚರಣೆ ಮಾಡ್ತಾ ಇದ್ದನ್ನು ರೋಟರಿ ಕ್ಲಬ್ಬಿಂದ ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಸದಾ ಜೋಶಿ ಅವರು, ಅಪಾರವರು ಅವರೆಲ್ಲ ಸಲಹೆ ಮೇರೆಗೆ ಭಾಳ ಅಚ್ಚುಕಟ್ಟಾಗಿ ಅವರು ಇಲ್ಲಿ ಬಂದು ನಮ್ಮ ರೋಟರಿ ಬಗ್ಗೆ ಭಾಳಷ್ಟು ಒಳ್ಳೆಯ ಒಂದು ಸಮಾಜದಲ್ಲಿ ಆಗ್ತಾ ಇರೋ ಬದಲಾವಣೆ, ಸಮಾಜಕ್ಕೆ ರೋಟರಿ ಕೊಡುಗೆ ಏನು ಮತ್ತು ಸಮಾಜಕ್ಕೆ ಪತ್ರಕರ್ತರ ಕೊಡುಗೆ ಏನೋ ಒಂದು ವಿಷಯ ಭಾಳ ಚೆನ್ನಾಗಿ ವಿಮರ್ಶೆ ಮಾಡ್ತೀವಿ. ಇವತ್ತಿನ ಈ ಒಂದು ದಿನಾಚರಣೆ ಭಾಳ ಅರ್ಥಗರ್ಭಿತವಾಗಿತ್ತು. ಇವತ್ತಿನ ಒಳ್ಳೆ ವಿಚಾರಗಳು ಒಳ್ಳೆಯ ಪತ್ರಕರ್ತರೆಲ್ಲ ಹಂಚ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳು ಕೂಡ ಇಂಥ ಒಂದು ವಿಚಾರಗಳು ಜನಸಾಮಾನ್ಯರ ಮುಟ್ಲಿ, ನಾವು ಮತ್ತು ರೋಟರಿ ಮತ್ತು ಪತ್ರಕರ್ತರು ಒಟ್ಟೊಟ್ಟಾಗಿ ಹೋಗಿದ್ರೆ ಅವ್ರ ಸಲಹೆಗಳು ಮತ್ತು ನಮ್ಮ ಕಾರ್ಯ ಈ ಸಮಾಜಕ್ಕೆ ಮುಟ್ಟುತ್ತದೆ. ಆ ಸಮಾಜದಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಅಂಬೋದು ಭಾಳ ದೊಡ್ಡ ವಿಷಯ. ಅದನ್ನು ಜನಮನಕ್ಕೆ ಮುಟ್ಟಿಸ್ತಂಥ ಕೆಲಸ ಪತ್ರಕರ್ತರು, ಎಲೆಕ್ಟ್ರಾನಿಕ್ಸ್ ಮಾಧ್ಯಮದವರು, ಮೀಡಿಯಾ ಮಾಧ್ಯಮದವರು ಮಾಡ್ತಾರೆ. ಅವು ಮುಂದೆ ಕೂಡ ನಾವು ಅದೇ ಥರ ನಡ್ಕೊಂಡು ರೋಟರಿ ಒಂದು ಒಳ್ಳೆ ಈ ಲಾಂಛನದಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ, ಎಲ್ಲರ ಜೊತೆಗೂಡಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳು ಅರ್ಪಿಸ್ತೀವಿ. ಥ್ಯಾಂಕ್ ಯು. ಬೀದರ್ ರೋಟರಿ ಕ್ಲಬ್ ವತಿಯಿಂದ ಮತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಲಾಗಿದೆ. ಜಿಲ್ಲೆಯ ನಗರದ ಪ್ರಮುಖ ಎಲ್ಲ ಪತ್ರಕರ್ತರು, ಆಮೇಲೆ ಪತ್ರಿಕಾ ಪ್ರತಿನಿಧಿ, ಜಾಹೀರಾತು ಪ್ರತಿನಿಧಿಗಳು ಕೂಡ ಆಗಮಿಸಿದರು. ಎಲ್ಲರಿಗೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡಿ ಪತ್ರಿಕಾ ದಿನಾಚರಣೆಯ ಒಂದು ಶುಭಾಶಯವನ್ನು ಕೋರಿದ್ದಾರೆ. ರೋಟರಿ ಸಂಸ್ಥೆ ಬಹಳ ಸಮಾಜಪರವಾದಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಳ್ತಾರೆ. ಸರ್ವಿಸ್ ಇದೆ, ಪಬ್ಲಿಕ್ ಸರ್ವಿಸ್ ಏನಿದೆ ಅದು ಒಂಥರ ದೊಡ್ಡ ಒಳ್ಳೆಯ ಒಂದು ಬ್ರ್ಯಾಂಡ್ ಇದೆ. ಬೀದರ್ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ರೋಟರಿ ಸಂಸ್ಥೆಯ ಸೇವೆ ಬಹಳ ಅವಿಸ್ಮರಣೀಯವಾಗಿದೆ. ಬಹುಶಃ ಪೋಲಿಯೋ ನಿರ್ಮೂಲನೆ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪು ಬರುತ್ತೆ ರೋಟರಿ ಅಂತ. ಈ ಭಾರತದಲ್ಲಿಯ ಪೋಲಿಯೋ ನಿರ್ಮೂಲನೆಗೆ ರೋಟರಿ ಪಟ್ಟಂಥ ಪರಿಶ್ರಮ, ಕಾರ್ಯಯೋಜನೆ ಅತ್ಯಂತ ಶ್ಲಾಘನೀಯ ಮತ್ತು ಮಾದರಿಯಾಗಿವೆ. ಇತ್ತೀಚೆಗೆ ಈಗ ರೋಟರಿ ನನಗೆ ಇನ್ನೊಂದು ದೊಡ್ಡ ಮಹತ್ವಾಕಾಂಕ್ಷಿ ಕೆಲಸಕ್ಕೆ ಕೈ ಹಾಕಿದೆ. ಅದೇನೆಂದರೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡುವಂಥ ಅಭಿಯಾನಕ್ಕೆ.
ಬಹುಶಃ ಇದು ಬಹಳ ಮುಖ್ಯವಾದಂಥ ಕೆಲಸ. ಯಾಕಂದರೆ ಸಮಾಜದಲ್ಲಿ ಶೇಕಡ 50ರಷ್ಟು ಅದು ಅರ್ಧದಷ್ಟು ಇವತ್ತು ಮಹಿಳೆಯರಿದ್ದಾರೆ. ಇವತ್ತು ಮಹಿಳೆಯರ ಉನ್ನತಿಯ ಮೂಲಕ ಸಮಾಜವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬಹುದು ಆಗಿದೆ. ಹೀಗಾಗಿ ಮಹಿಳೆ ಸಬಲೀಕರಣ, ಮಹಿಳಾ ಸಶಕ್ತೀಕರಣ, ಮಹಿಳಾ ಶಿಕ್ಷಣ ಮಾಡೋದು, ಮಹಿಳೆಯಲ್ಲಿ ಶಿಕ್ಷಣವನ್ನು ನೀಡಿ ಅವನು ಎಲ್ಲ ರಂಗದಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ರೋಟ್ರಿ ಏನಂದರೆ ಈ ಅಭಿಯಾನ ಹಾಕೊಂಡಿದ್ದು. ಈ ಅಭಿಯಾನಕ್ಕಾಗಿ ನಾನು ರೋಟ್ರಿ ಎಲ್ಲ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಇತ್ತೀಚೆಗೆ ಕೇರಳದ ಕಾಸರಗೋಡಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಒಂದು ರಾಜ್ಯ ಮಟ್ಟದಲ್ಲಿ ನಡೆದ ದೊಡ್ಡ ಕಾರ್ಯಕ್ರಮದಲ್ಲಿ ದತ್ತಿನಿಧಿ ಪ್ರಶಸ್ತಿ ನೀಡಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಇಲ್ಲಿ ಕರೆಯಿಸಿ ಒಂದು ಗೌರವ ಸನ್ಮಾನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ಯಾಕಂದರೆ ಅನೇಕ ನಮ್ಮ ಪತ್ರಕರ್ತ ಸಹೋದ್ಯೋಗಿಗಳು ಬಂದಿದ್ದರು. ಹಿರಿಯ ಪತ್ರಕರ್ತ ಅಪ್ಪಾರಾವ್ ಸೌದಿಯವರು, ಮಲ್ಲಿಕಾರ್ಜುನ್ ಗುಡ್ಡ ಅವರು, ಡಾಕ್ಟರ್ ರಜನೀಶ್ ವಾಲಿ ಅವರು, ಆಮೇಲೆ ಗಂಧರ್ವ ಸೇನಾ ಅವರು. ಇಲ್ಲಿ ಒಂದು ಚಿಂತನ ಮಂಥನ ಆಯಿತು. ಪತ್ರಕರ್ತರು ಯಾವ ರೀತಿ ಸಮಾಜಕ್ಕೆ ಕೆಲಸ ಮಾಡಬೇಕು, ಸಮಾಜದ ಬದ್ಧತೆ ಯಾವ ರೀತಿ ಇರಬೇಕು, ಪತ್ರಕರ್ತರು ಪ್ರಾಯೋಗಿಕವಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಆಮೇಲೆ ಸಮಾಜ ಮತ್ತು ಪತ್ರಕರ್ತರು ಹೇಗೆ ಸಂಬಂಧ ಇದೆ, ಈ ರೀತಿಯಲ್ಲಿ ಒಂದು ಒಳ್ಳೆಯ ಚಿಂತನ ಮಂಥನ ಕೂಡ ಇವತ್ತು ಈ ಕಾರ್ಯಕ್ರಮಗಳಾಗಿದೆ. ಇದಕ್ಕೆ ರೋಟ್ರಿ ಕ್ಲಬ್ ಭಾಳ ಉತ್ತಮವಾದಂಥ ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅದಕ್ಕೆ ನಾನು ಎಲ್ಲ ಪತ್ರಕರ್ತರ ಪರವಾಗಿ ರೋಟ್ರಿ ಟೀಮಿಗೆ ಅನಂತವಾದಂತಹ ವಂದನೆಗಳು ಸಲ್ಲಿಸ್ತೇನೆ. ಎಲ್ಲರೂ ಸೇರಿ ಸಮಾಜ ಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಸಮಾಜದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ನಾವೆಲ್ಲರೂ ಕಾಣಬಹುದು. ಎಲ್ಲರೂ ಬಿ ಗುಡ್ ಡೂ ಗುಡ್ ಎನ್ನುವ ಒಂದು ವಿವೇಕಾನಂದರ ಚಿಂತನೆಯಿಂದ ಎಲ್ಲರೂ ಮುನ್ನುಗ್ಗಿದಾಗ ಖಂಡಿತವಾದ ಸಮಾಜ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿ